ಯಾಕೆ ಚಿಕ್ಕಮ್ಮ ಏನಾಯ್ತು ನೋಡ್ಕೊಂಡು ಬರೋದಲ್ವಾ? ಇದು ನನಗೆ ಗೊತ್ತಲ್ಲಪ್ಪ, 2 ವರ್ಷದಿಂದ ಕಾಲು ನೋವಿದೆ ನನಗೆ. ನಿನ್ ತಮ್ಮನ್ ತೋರಿಸು ಅಂದ್ರೆ ಎಲ್ಲೂ ತೋರಿಸ್ಲಿಲ್ಲ. ನಾನೇ 4-5 ಆಸ್ಪತ್ರೆಗೆ ಹೋಗಿದ್ದೆ, ಆಪರೇಷನ್ ಮಾಡಬೇಕು ಅಂದ್ರು. ಅವನ ಹತ್ರ ದುಡ್ಡು ಇಲ್ವಲ್ಲ, ಅದಕ್ಕೆ ನಾನೇ ಸುಮ್ಮನೆ ಆಗ್ಬಿಟ್ಟೆ. ಸರಿ ಚಿಕ್ಕಮ್ಮ, ನಂಗೊಂದು ಹಾಸ್ಪಿಟಲ್ ಗೊತ್ತು, ಅಂಜನಿ ಪೇಯ್ನ್ ಮ್ಯಾನೇಜ್ಮೆಂಟ್ ಸೆಂಟ್ರು ಅಂತ. ಅಲ್ಲಿ ಎಷ್ಟೋ ಮಂಡಿ ನೋವುಗಳನ್ನ ಆಪರೇಷನ್ ಇಲ್ದೇ ಹುಷಾರು ಮಾಡಿರೋದುಂಟು. ನಾನು ಅಪಾಯಿಂಟ್ಮೆಂಟ್ ತೊಗೋತೀನಿ, ಬಾ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಹೌದು, ನಾನು ಅಂಜನಿ ಪೇಯ್ನ್ ಮ್ಯಾನೇಜ್ಮೆಂಟ್ ಸೆಂಟರ್ ಬಗ್ಗೆ ಕೇಳಿದ್ದೆ. ಅಲ್ಲಿ US UK ದೇಶಗಳಲ್ಲಿ ನಡೆಯುವಂತೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೇ ಮೊಣಕಾಲು ನೋವಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ನಾವು ಹೋಗ್ತಿದ್ದಂಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರು. ಅವರು ಮಂಡಿ ನೋವು ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ನಂತರ ಇವರು ಮಂಡಿನ ಸ್ಕ್ಯಾನ್ ಮಾಡಿದ್ಮೇಲೆ ಗೊತ್ತಾಯ್ತು ಇವ್ರ ಮಂಡಿ ಚಿಪ್ಪು ಸಂಪೂರ್ಣವಾಗಿ ಸೌದಿದೆ ಅಂತ. ಅದಕ್ಕೆ ಕೋಲ್ಡ್ RFA ಟ್ರೀಟ್ಮೆಂಟ್ ಮಾಡೋದ್ರ ಮುಖಾಂತರ ಇವ್ರ ಮಂಡಿ ನೋವನ್ನ 30 ಮಿನಿಟ್ಸ್ ಅಲ್ಲಿ ಸಂಪೂರ್ಣವಾಗಿ ಕಡಿಮೆ ಮಾಡಿದ್ರು. ಎಲ್ರಿಗೂ ನಮಸ್ಕಾರ, ನಾನು ಮಂಜುನಾಥ್ ಕೇರ್ಪೇಟೆ. ನಮ್ಮ ಚಿಕ್ಕಮ್ಮಂಗೆ ತುಂಬ ದಿನಗಳಿಂದ ಮಂಡಿ ನೋವು ಬರ್ತಿತ್ತು. ತುಂಬ ಹಾಸ್ಪಿಟ್ಲ್ಗಳನ್ನ ಸಜೆಸ್ಟ್ ಮಾಡಿದ್ರು, ತುಂಬ ಕಡೆ ಹೋಗಿದ್ದು. ಅವ್ರಿಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಿದ್ರು. ಆಪ್ರೇಷನ್ಗೆ 2-3 ಲ್ಯಾಕ್ ಖರ್ಚಾಗುತ್ತೆ ಅಂತ ಹೇಳ್ತಿದ್ರು. ಸೊ ನಮ್ಮ ಫ್ರೆಂಡ್ ಒಬ್ಬರು ಅಂಜನಿ ಪೇಯ್ನ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಸಜೆಸ್ಟ್ ಮಾಡಿದ್ರು. ಆಪ್ರೇಷನ್ ಇಲ್ಲದೇ ಲೇಸರ್ ಟ್ರೀಟ್ಮೆಂಟ್ನ ಮಾಡಿ ನಮ್ಮ ಅಮ್ಮಂಗೆ ಮಂಡಿ ನೋವನ್ನ ಕ್ಯೂರ್ ಮಾಡಿದ್ದಾರೆ. ಹೇಗಿದೆಯಮ್ಮ ಇವಾಗ? ಚೆನ್ನಾಗಿದೆಯಾ? ನಿಜವಾಗ್ಲೂ ತುಂಬ ಖುಷಿಯಾದರು ನಮ್ಮ ಚಿಕ್ಕಮ್ಮ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ನಿಮ್ಮ ಮನೇಲೂ ಕೂಡ ವಯಸ್ಸಾಗಿರೋರು ಇದ್ದು ಮಂಡಿ ನೋವಿನಿಂದ ತೊಂದರೆ ಪಡ್ತಿದ್ರೆ ಅವ್ರ ಅಡ್ರೆಸ್ಸು ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ.